ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಬ್ಬಿನ ಪ್ರೋತ್ಸಾಹಧನ ರಾಜ್ಯ ಸರ್ಕಾರ 50 ರೂಪಾಯಿ ಬಿಡುಗಡೆ ಮಾಡಿ ಸಿದ್ದಶ್ರೀ ಎಥೆನಾಲ್ ಕಂಪನಿ ರೈತರ ಕಬ್ಬಿನ ಬಾಕಿ ಹಣ ಕೊಡಿಸಲು ಆಗ್ರಹಿಸಿ ಫೆಬ್ರವರಿ 12ರಂದು ಕಲಬುರಗಿಯಲ್ಲಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಬ್ಬಿನ ಪ್ರೋತ್ಸಾಹಧನ ರಾಜ್ಯ ಸರ್ಕಾರ 50 ರೂಪಾಯಿ ಬಿಡುಗಡೆ ಮಾಡಿ ಸಿದ್ದಶ್ರೀ ಎಥೆನಾಲ್ ಕಂಪನಿಯ ರೈತರ ಕಬ್ಬಿನ ಬಾಕಿ ಹಣ ಕೊಡಿಸಲು ಆಗ್ರಹಿಸಿ ಮತ್ತು ಬೆಳೆ ವಿಮೆ ಬಿಡುಗಡೆ, ಅತಿವೃಷ್ಟಿ ಪರಿಹಾರ, ತೊಗರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹಧನ ಮತ್ತು ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಫೆಬ್ರವರಿ 12ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆ ಮಾಡುವುದರ ಮೂಲಕ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರನ್ನ ಯಾವುದೇ ಕಾರಣಕ್ಕೂ ರೈತರ ಪಾಲಿಗೆ ಕಿವುಡ ಸರ್ಕಾರ ಮತ್ತು ಕುರುಡ ಸರ್ಕಾರ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕೆಂತ ಕೇಳಿದ್ರೆ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಬೆಲೆಯನ್ನ ಕುಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾರೊಬ್ಬರು ಕೂಡ ಧ್ವನಿ ಎತ್ತಲಾರದೆ ಇರ್ತಕ್ಕಂಥದ್ದು ಇದು ಬಹಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀವಿ. ಹಲವಾರು ಬಾರಿ ತೊಗರಿ ಬೆಂಬಲ ಬೆಲೆ ಕೊಡಬೇಕು, ಇನ್ಸೆಂಟಿವ್ ಕೊಡಬೇಕು ಅಂತೇಳಿ ಮತ್ತೆ ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥ ಸರಿಪಡಿಸಿ ಪರಿಹಾರದಿಂದ ಎಲ್ಲರಿಗೂ ಸಮಾನಾಗಿ ಅವರೇನು ವಾಗ್ದಾನ ಮಾಡಿದ್ರು 2 ಹೆಕ್ಟರ್ ಅಂತಕ್ಕಂಥದ್ದು NDRF SDRF ಅಂತಕ್ಕಂಥದ್ದು ಅದನ್ನು ಕೂಡ ಸರಿಯಾದ ರೀತಿಯಿಂದ ನಿಭಾಯಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಿದ್ದೀವಿ. ಹಲವಾರು ಬಾರಿ ಚಳವಳಿಯನ್ನು ಕೂಡ ನಡೆಸಿ ಸರ್ಕಾರದ ಮೂಲಕ ಗಮನ ಸೆಳೆಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಈ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿಯನ್ನ ತೋರಿಸಲಾರದೆ ತೊಗರಿ ಬೆಳೆಗಾರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ನಾವು ರೈತರ ಪರವಾಗಿದ್ದೀವಿ, ಅನ್ನದಾತರ ಪರವಾಗಿ ಹೆಜ್ಜೆ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿರುವಂತ ಸರ್ಕಾರ ಇಲ್ಲಿವರೆಗೂ ಕೂಡ ನಯ್ಯ ಪೈಸಾ ಇನ್ಸೆಂಟಿವ್ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಲಾರದೆ ಇರ್ತಕ್ಕಂಥದ್ದು ಇದು ತೊಗರಿ ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ನೀತಿಯನ್ನ ಆಗಿದೆ ಅನ್ನುವಂಥ ಧೋರಣೆ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭಕ್ಕೆ ನಾನು ಬಯಸ್ತೇನೆ. ಇವತ್ತು ಕಬ್ಬು ಬೆಳೆಗಾರರನ್ನ ಇವತ್ತು ನವೆಂಬರ್ 14ನೇ ತಾರೀಕು ಅನೌನ್ಸ್ ಮಾಡಿದೆ ಸರ್ಕಾರ. ಒಂದು ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರನ ಹೇಳ್ಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಹೇಳ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹಧನ ನಯ್ಯ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ. ಪ್ರೋತ್ಸಾಹಧನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 50,000 ಹೆಕ್ಟರ್ ಪ್ರದೇಶದಲ್ಲಿ ಈಗ ಆಲ್ರೆಡಿ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಆಲ್ರೆಡಿ ಅವರು ನವೆಂಬರ್ದಿಂದ ಇಲ್ಲಿವರೆಗೂ ಕೂಡ ಜನವರಿ 30ನೇ ತಾರೀಕು ತನಕ ಕೂಡ ಅವರು ನುಡಿಸಿರ್ತಕ್ಕಂಥದ್ದು 27,500 ಮೆಟ್ರಿಕ್ ಟನ್ ಕಬ್ಬನ್ನು ನುಡಿಸಿದ್ದಾರೆ. ಇನ್ನೂ ಕೂಡ 27,500 ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬನ್ನ ಕಟಾವು ಮಾಡಿ ನುಡಿಸಿರ್ತಕ್ಕಂಥದ್ದು. ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಮೆಟ್ರಿಕ್ ಟನ್ ಮತ್ತು ಎಷ್ಟು ರೈತರು ಕಬ್ಬನ್ನ ನುಡಿಸಿದರೆ ಅಂತಕ್ಕಂಥ ಒಂದು ಡಾಟಾನು ಕೂಡ ಈಗ ಆಲ್ರೆಡಿ ನಿಮ್ಮ ಬಹುತೇಕ ಸಂಗಾತಿಗಳನ್ನ ಇದು ಡಾಟಾನ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೆ. ಯಾಕೆ ಪ್ರಿಂಟ್ಔಟ್ ಅನ್ನ ಬರಕ್ಕೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ನೀವು ವಾಟ್ಸಪ್ಗೆ ಸೇರನ್ನ ಮಾಡಿದ್ದೀನಿ. ಇಡೀ ಒಂದು KPR ಉಗಾರ್ ಶುಗರ್ಸ್ದು ಮತ್ತು KPR ಚಿನ್ನಂಗೇರಿದು ಮತ್ತು ಉಗಾರ್ ಶುಗರ್ಸ್ ನಾಗರಹಳ್ಳಿ ಮತ್ತು ರೇಣುಕಾ ಶುಗರ್ಸ್ದು ಮತ್ತು ಅದೇ ರೀತಿಯಾಗಿ NSL ಬೂಸ್ನೂರು ಸಕ್ಕರೆ 4 ಸಕ್ಕರೆ ಕಾರ್ಖಾನೆಗಳನ್ನು ಮಾತ್ರ ಡಿಟೇಲ್ ಆಗಿ ಅದನ್ನ ಎಷ್ಟು ನುಡಿಸಿದರೆ ಎಷ್ಟು ಹೆಕ್ಟರ್ ಅಂತಕ್ಕಂಥದ್ದನ್ನ ಮತ್ತೆ ಎಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರೆ ಇನ್ನು ಎಷ್ಟು ಬಾಕಿ ಉಳಿವಿಟ್ಟು ಮಾಡಿದ್ದಾರೆ ಅಂತಕ್ಕಂಥ ಡಾಟಾನ ಹಾಕಿದ್ದೀನಿ. ಸಿದ್ದಶ್ರೀ ಎಥೆನಾಲ್ ಫ್ಯಾಕ್ಟರಿ ಮಾತ್ರ ಅದನ್ನ ಡಾಟಾನ ಇನ್ನೂ ತನಕ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಅದನ್ನ ಬಂದ ತಕ್ಷಣ ಅದನ್ನು ತಗೊಂಡು ಅದನ್ನು ಕೂಡ ನಿಮಗೆ ಸೇರನ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ಕೊಳ್ತೀನಿ. ಅದ್ರ ಜೊತೆಲಿ ಈಗಾಗಲೇ ಅವರು ಇನ್ನ ತನಕ ಕೂಡ ಇವರು ರಾಜ್ಯ ಸರ್ಕಾರದವರನ್ನ ಫ್ಯಾಕ್ಟರಿ ಮೇಲೆ ಹಾಕೋದು, ಫ್ಯಾಕ್ಟರಿದವರು ರಾಜ್ಯ ಸರ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್,
ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಪ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111 ಗೆ ಸಂಪರ್ಕಿಸಿ.